ಮೂಡ ವಿಚಾರವಾಗಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಟೀಮ್ ಕೂಡ ರೆಡಿಯಾಗಿದೆ. ತನಿಖೆಯನ್ನು ಆರಂಭ ಮಾಡಬೇಕು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಆದರೆ ಈ ನಡುವೆ ಸಿಎಂಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಟೆನ್ಷನ್ ಮೇಲೆ ಟೆನ್ಷನ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿದ್ದಾರೆ. ಏನಾದರೂ ಆಗ್ಬೋದು ಸಮಸ್ಯೆ ಅಂತ ರಿಸ್ಕ್ ಯಾಕೆ, ನಿರೀಕ್ಷಣಾ ಜಾಮೀನು ತಗೊಳ್ಳೋಣ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆನ ಕೂಡ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಮೇಲ್ಮನವಿಗೆ ತಯಾರಿ ನಡೆದಿದೆಯಾ? ಹಾಗಾದರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾದ ಮೆಗಾ ಫಾಲೋ ಅಪ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎಲ್ಲಿ ಬಂಧನ ಆಗ್ಬಿಡುತ್ತೋ, ಯಾಕೆ ರಿಸ್ಕ್ ತಗೊಳ್ಳೋದು ಅಂತೇಳಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಗೆ ಒಂದು ಸಿದ್ಧತೆ ಆಗ್ತಾ ಇದೆಯಂತೆ. ನಾವು ಕಾನೂನು ತಜ್ಞರನ್ನ ಅಥವಾ ಹಿರಿಯ ಕಾನೂನು ತಜ್ಞರನ್ನ ನಾವು ಸಂಪರ್ಕ ಮಾಡಿ ಮಾತಾಡಿದಾಗ ಇಲ್ಲಿ ತನಿಖೆ ಆಗುತ್ತೆ, ತನಿಖೆಯಿಂದ ಅರೆಸ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ತನಿಖೆಗೆ ಸಂಬಂಧಪಟ್ಟಂತೆ ಸರಿಯಾಗಿ ಸ್ಪಂದನೆ ಸಿಗದೇ ಇದ್ದರೆ, ಸಹಕಾರ ಸಿಗದೇ ಇದ್ದರೆ ಆಗ ಅರೆಸ್ಟ್ ಆಗ್ಬೋದು. ಅಥವಾ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಸಾಬೀತು ಆಗ್ತಾ ಇದೆ ಅನ್ನುವ ಮಟ್ಟಕ್ಕೆ ಹೋದಾಗಲೂ ಕೂಡ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ನಾನು ಈ ಕೇಸಲ್ಲಿ ಅಂತಲೇ ಹೇಳ್ತಲ್ಲ, ಬೇರೆ ಕೇಸ್ಗಳಲ್ಲಿ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯವರು ಯಾಕೆ ರಿಸ್ಕ್ ತೊಗೋಬೇಕು? ಬೇಡ, ರಿಸ್ಕೆಲ್ಲ ತಗೊಳ್ಳೋದು ಬೇಡ, ಆ್ಯಂಟಿಸಿಪೇಟ್ ಬೇಲ್ ತೊಗೊಂಬೋಣ, ನಿರೀಕ್ಷಣಾ ಜಾಮೀನು ತೊಗೊಂಬಿಡೋಣ ಅಂಥೇಳಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರಂತೆ. ಅದೇ ನಿಟ್ಟಿನಲ್ಲಿ ಸೋಮವಾರ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಆಲ್ರೆಡಿ ಸಿದ್ಧತೆ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾಲಿಗೆ ಲೋಕಾಯುಕ್ತ ಟೆನ್ಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಒಳಗೊಳಗೆ ತಲೆನೋವಂತೂ ಇದ್ದೇ ಇರುತ್ತೆ. ಮೈಸೂರಿನ ಸಿಎಂ ನಿವಾಸದ ಸುತ್ತ ಇವತ್ತಿನ ಬೆಳವಣಿಗೆಗಳು, ಹಾಗೆ ಅಲ್ಲಿನ ಟೆನ್ಷನ್ನ ವಾತಾವರಣ ಹೇಗೆ ಕಂಡು ಬಂತು ನೀವೇ ನೋಡಿ. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಮೈಸೂರಿನಲ್ಲಿ ನಿಗದಿತ ಕಾರ್ಯಕ್ರಮ ಮೊಟಕು. ಕುಮಾರಸ್ವಾಮಿ ಮಾತಿಗೆ ಸಿದ್ದರಾಮಯ್ಯ ಕುಟುಕು. ಲೋಕಾಯುಕ್ತ ಎಫ್ಐಆರ್ನಿಂದ ಸಿಎಂ ಸಿದ್ದರಾಮಯ್ಯ ಕಂಗಾಲಾಗಿ ಬಿಟ್ರ? ಇಂತಹದೊಂದು ಅನುಮಾನ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ವರ್ತಿಸುತ್ತಿದ್ದಾರೆ. ಹೌದು, ನಿಗದಿತ ಕಾರ್ಯಕ್ರಮ ಮೊಟಕುಗೊಳಿಸಿದ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರ ಜೊತೆ ಸಭೆ ನಡೆಸಿದ್ರು. ಮೈಸೂರು ನಿವಾಸದಲ್ಲಿ ಸಚಿವ ಬೈರತಿ ಸುರೇಶ್ ಹಾಗೂ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ಜೊತೆಗೆ ಗಂಭೀರ ಚರ್ಚೆ ನಡೆಯಿತು ಎನ್ನಲಾಗಿದೆ. ಅಸಲಿಗೆ ಏನಾಯ್ತು ಸರ್ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯ ತಮ್ಮದೇ ಗತಿನಲ್ಲಿ ಉತ್ತರ ಕೊಟ್ಟರು. ಪೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ, ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಪೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಿನಲ್ಲಿ ಇದ್ದಲ್ಲ, ಅದಕ್ಕೆ ಬಂದಿದ್ದೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟರು. ಅವರ ಎಲ್ಲಾ ಮಾತಿಗೆ ನಾನು ಉತ್ತರ ಕೊಡ್ಲೇಬೇಕು ಅಂತೇನಿದೆ ಅಂತ ಪ್ರಶ್ನೆ ಮಾಡಿದ್ರು. ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾನು ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇದೊಂದು ಕಾನೂನು ಪ್ರಕ್ರಿಯೆ ಎಂದ್ರು. ಇಂತಹ ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ, ಜಗ್ಗಲ್ಲ ಬಗ್ಗಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಇದು ಕಾನೂನಿನ ಪ್ರಕ್ರಿಯೆ. ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ.
ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. ಇತ್ತ ರಜಾ ದಿನವೂ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿ ಓಪನ್ ಇತ್ತು. ಕಚೇರಿಗೆ ಭೇಟಿ ಕೊಟ್ಟ ಎಸ್ಪಿ ಉದೇಶ್ ಸಿಎಂ ವಿರುದ್ಧ ತನಿಖೆಗೆ ಸಿದ್ಧತೆಯನ್ನ ಶುರು ಮಾಡಿದ್ದಾರೆ. ನ್ಯಾಯಾಲಯದ ಆದೇಶ ಪ್ರತಿ, ದೂರಿನ ಪ್ರತಿ, ರಾಜ್ಯಪಾಲರ ಆದೇಶ ಪ್ರತಿಗಳನ್ನ ಸ್ಟಡಿ ಮಾಡಿ ನಂತರ ತನಿಖೆ ನಡೆಸಲು ಲೋಕಾಯುಕ್ತ ಪೊಲೀಸರು ಅಣಿ ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ವಿಚಾರವಾಗಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಟೀಮ್ ಕೂಡ ರೆಡಿಯಾಗಿದೆ. ತನಿಖೆಯನ್ನು ಆರಂಭ ಮಾಡಬೇಕು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಆದರೆ ಈ ನಡುವೆ ಸಿಎಂಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಟೆನ್ಷನ್ ಮೇಲೆ ಟೆನ್ಷನ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿದ್ದಾರೆ. ಏನಾದರೂ ಆಗ್ಬೋದು ಸಮಸ್ಯೆ ಅಂತ ರಿಸ್ಕ್ ಯಾಕೆ, ನಿರೀಕ್ಷಣಾ ಜಾಮೀನು ತಗೋಣ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆನ ಕೂಡ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಮೇಲ್ಮನವಿಗೆ ತಯಾರಿ ನಡೆದಿದೆಯಾ? ಹಾಗಾದರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾದ ಮೆಗಾ ಫಾಲೋ ಅಪ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎಲ್ಲಿ ಬಂಧನ ಆಗ್ಬಿಡುತ್ತೋ, ಯಾಕೆ ರಿಸ್ಕ್ ತಗೊಳ್ಳೋದು ಅಂತೇಳಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಗೆ ಒಂದು ಸಿದ್ಧತೆ ಆಗ್ತಾ ಇದೆಯಂತೆ. ನಾವು ಕಾನೂನು ತಜ್ಞರನ್ನ ಅಥವಾ ಹಿರಿಯ ಕಾನೂನು ತಜ್ಞರನ್ನ ನಾವು ಸಂಪರ್ಕ ಮಾಡಿ ಮಾತಾಡಿದಾಗ ಇಲ್ಲಿ ತನಿಖೆ ಆಗುತ್ತೆ, ತನಿಖೆಯಿಂದ ಅರೆಸ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ತನಿಖೆಗೆ ಸಂಬಂಧಪಟ್ಟಂತೆ ಸರಿಯಾಗಿ ಸ್ಪಂದನೆ ಸಿಗದೇ ಇದ್ದರೆ, ಸಹಕಾರ ಸಿಗದೇ ಇದ್ದರೆ ಆಗ ಅರೆಸ್ಟ್ ಆಗ್ಬೋದು. ಅಥವಾ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಸಾಬೀತು ಆಗ್ತಾ ಇದೆ ಅನ್ನುವ ಮಟ್ಟಕ್ಕೆ ಹೋದಾಗಲೂ ಕೂಡ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ನಾನು ಈ ಕೇಸಲ್ಲಿ ಅಂತಲೇ ಹೇಳ್ತಲ್ಲ, ಬೇರೆ ಕೇಸ್ಗಳಲ್ಲಿ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯವರು ಯಾಕೆ ರಿಸ್ಕ್ ತೊಗೋಬೇಕು? ಬೇಡ, ರಿಸ್ಕೆಲ್ಲ ತಗೊಳ್ಳೋದು ಬೇಡ, ಆ್ಯಂಟಿಸಿಪೇಟ್ ಬೇಲ್ ತೊಗೊಂಬಿಡೋಣ, ನಿರೀಕ್ಷಣಾ ಜಾಮೀನು ತೊಗೊಂಬಿಡೋಣ ಅಂಥೇಳಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರಂತೆ. ಅದೇ ನಿಟ್ಟಿನಲ್ಲಿ ಸೋಮವಾರ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಆಲ್ರೆಡಿ ಸಿದ್ಧತೆ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾಲಿಗೆ ಲೋಕಾಯುಕ್ತ ಟೆನ್ಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಒಳಗೊಳಗೆ ತಲೆನೋವಂತೂ ಇದ್ದೇ ಇರುತ್ತೆ. ಮೈಸೂರಿನ ಸಿಎಂ ನಿವಾಸದ ಸುತ್ತ ಇವತ್ತಿನ ಬೆಳವಣಿಗೆಗಳು, ಹಾಗೆ ಅಲ್ಲಿನ ಟೆನ್ಷನ್ನ ವಾತಾವರಣ ಹೇಗೆ ಕಂಡು ಬಂತು ನೀವೇ ನೋಡಿ. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಮೈಸೂರಿನಲ್ಲಿ ನಿಗದಿತ ಕಾರ್ಯಕ್ರಮ ಮೊಟಕು. ಕುಮಾರಸ್ವಾಮಿ ಮಾತಿಗೆ ಸಿದ್ದರಾಮಯ್ಯ ಕುಟುಕು. ಲೋಕಾಯುಕ್ತ ಎಫ್ಐಆರ್ನಿಂದ ಸಿಎಂ ಸಿದ್ದರಾಮಯ್ಯ ಕಂಗಾಲಾಗಿ ಬಿಟ್ರ? ಇಂತಹದೊಂದು ಅನುಮಾನ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ವರ್ತಿಸುತ್ತಿದ್ದಾರೆ. ಹೌದು, ನಿಗದಿತ ಕಾರ್ಯಕ್ರಮ ಮೊಟಕುಗೊಳಿಸಿದ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರ ಜೊತೆ ಸಭೆ ನಡೆಸಿದ್ರು. ಮೈಸೂರು ನಿವಾಸದಲ್ಲಿ ಸಚಿವ ಬೈರತಿ ಸುರೇಶ್ ಹಾಗೂ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ಜೊತೆಗೆ ಗಂಭೀರ ಚರ್ಚೆ ನಡೆಯಿತು ಎನ್ನಲಾಗಿದೆ.